ಹೆಲೋ ಎವ್ರಿವನ್. ನೀವು ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಇದೇನ್ ಪ್ರಾಡಕ್ಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಲಾಸ್ಟ್ಗೆ ನಾನು ಇದು ಓಪನ್ ಮಾಡೋದು ತುಂಬಾ ಚೆನ್ನಾಗಿದೆ. ಸೀರಿಯಸ್ಲಿ ನಾನು ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ನನ್ನ ತುಂಬಾ ವಿಡಿಯೋಗಳಲ್ಲಿ ನೋಡ್ತಿದ್ದೆ, ನೋಡಿ ತರಿಸಿರುವಂತ ಪ್ರಾಡಕ್ಟ್ ಇದು. ಬಟ್ ಇದು ನನಗೆಲ್ಲ ಕಸ್ಟಮರ್ಗೆ. ಬಟ್ ನಾನು ಒಂದು ಆರ್ಡರ್ ಮಾಡ್ಕೊಂತೀನಿ, ನೋಡೋಣ ಈಗ ಹೇಗ್ ಬಂದಿದೆ ಅಂತ ನೋಡ್ಬಿಟ್ಟು ಆರ್ಡರ್ ಮಾಡ್ಕೊತೀನಿ. ಬಟ್ ಈ ಪ್ರಾಡಕ್ಟ್ ನೀವು ನೋಡ್ಬೇಕು ಅಂದ್ರೆ ನೋಡಿದ ತಕ್ಷಣ ನೀವೆಲ್ಲ ಆರ್ಡರ್ ಮಾಡ್ಕೊಂತೀರಾ. ನೋಡ್ಬೇಕು ಅಂದ್ರೆ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆಗ ಖಂಡಿತ ಇದು ಏನು ಅಂತ ನೀವು ಕೊನೆಯಲ್ಲಿ ನೋಡ್ತೀರಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು MS ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮೀಶೋ ಇಂದ ಒಂದು 5-6 ಪ್ರಾಡಕ್ಟ್ಗಳನ್ನ ತರಿಸಿದೀನಿ. ಹೇಗಿದೆ ಅಂತ ಎಲ್ಲರೂ ನೀವೇ ನೋಡಿ ಬನ್ನಿ. ಮೊದಲಿಗೆ ಡ್ರೆಸ್ಗಳನ್ನ ನಾನು ಹೇಗಿದೆ ಅಂತ ಓಪನ್ ಮಾಡಿ ನೋಡೋಣ. ಏನು ಅಂದ್ರೆ ಇವೆರಡು ಡ್ರೆಸ್ ಕೂಡ ಕಸ್ಟಮರ್ದು. ಸೊ ಕಸ್ಟಮರ್ ಡ್ರೆಸ್ಗಳನ್ನ ನಾನು ವೇರ್ ಮಾಡಿ ತೋರಿಸಲ್ಲ. ಸೊ ಹಂಗಾಗಿ ಹಂಗೆ ತೋರಿಸ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬೈ ಮಾಡಿ. ಆಲ್ರೆಡಿ ನಾನು ಈಗ ಹಾಕಿದ್ದೀನಲ್ಲ, ಇದು ತುಂಬಾ ಜನ ಕಸ್ಟಮರ್ಗಳಿಗೆ ನಾನು ತರಿಸ್ಕೊಟ್ಟಿದ್ದೆ. ಬಟ್ ನನಗೂ ಇಷ್ಟ ಆಗಿ ನಾನು ತಗೋಬೇಕು ಅನ್ನೋ ಕಾರಣಕ್ಕೋಸ್ಕರ ತಗೊಂಡಿದ್ದೀನಿ. ಇದು ನಾನು ಆರ್ಡರ್ ಮಾಡಿ ತಗೊಂಡಿರೋಂಥ ಡ್ರೆಸ್. ಹೇಗೆ ಕಾಣಿಸ್ತಿದೆ ನೀವೇ ನೋಡಿ. ಆಕ್ಚುಲಿ ನಾಳೆ ಸಂಕ್ರಾಂತಿ ಹಬ್ಬ ಅನ್ನೋ ಕಾರಣಕ್ಕೆ ತಲೆ ತುಂಬಾ ಎಣ್ಣೆ ಹಚ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಸೊ ಎಣ್ಣೆ ಹಚ್ಚಿದ್ರೆ ಸ್ವಲ್ಪ ಡಲ್ ಆಗಿ ಕಾಣಿಸ್ತೀವಿ ಅಫ್ಕೋರ್ಸ್. ಆದ್ರೆ ನಾನು ಎಣ್ಣೆ ಹಚ್ಚಿದ್ರು ಕೂಡ ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗೆ ಅನಿಸ್ತಿದೆ. ನಿಮ್ಗೂ ಕೂಡ ಈ ಡ್ರೆಸ್ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಮೀಶೋದಲ್ಲೇ ತಗೊಂಡಿರೋದು, ತುಂಬಾ ಚೆನ್ನಾಗಿದೆ. ಕಾಂಬೋ ಸೆಟ್ ಇದು. ಬಟ್ ಇನ್ನೊಬ್ರು ಕೇಳಿದ್ರು, ಸೊ ಹಂಗಾಗಿ ಅವರಿಗೊಂದು ನನಗೊಂದು ಅಂತ ಎರಡನ್ನ ಕಾಂಬೋ ಸೆಟ್ ಆರ್ಡರ್ ಮಾಡಿದೀನಿ. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ನನಗೆ ಆಕ್ಚುಲಿ ಪಿಂಕ್, ರೆಡ್, ಯೆಲ್ಲೋ, ಆಮೇಲೆ ಈ ತರ ಕಲರ್ಸ್ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ನನಗೆ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸೇಮ್ ಇದು ನೋಡಿದ್ರೆ ಆಲ್ರೆಡಿ ಹೊಸ ಪ್ರಾಡಕ್ಟ್ ನಾನು ತೋರಿಸ್ತೇನೆ ಇವತ್ತು. ಇದು ಹೇಗಿದೆ ಅಂತ ನೋಡೋಣ ಬನ್ನಿ. ನನಗೂ ಕುತೂಹಲ ಇದೆ ಹೇಗ್ ಬಂದಿದೆ ಅಂತ ನೋಡೋಣ. ಇವತ್ತು ಮೀಶೋ ಇಂದ ಒಂದು ಬ್ಯೂಟಿಫುಲ್ ಡ್ರೆಸ್ ಕುರ್ತಿ ಸೆಟ್ ನ ಆರ್ಡರ್ ಮಾಡಿದೀನಿ. ಹೇಗ್ ಬಂದಿದೆ ಅಂತ ಸೀರಿಯಸ್ಲಿ ನನಗೂ ಗೊತ್ತಿಲ್ಲ. ನೋಡೋಣ ಹೇಗ್ ಬಂದಿದೆ ಅಂತ. ಯಾರಿಗಾದ್ರೂ ಬೇಕಾದ್ರೆ ಇಂಟ್ರೆಸ್ಟ್ ಇದ್ರೆ, ಕ್ವಾಲಿಟಿ ಚೆನ್ನಾಗಿದ್ರೆ ನೀವು ಆರ್ಡರ್ ಮಾಡ್ಕೊಳ್ಳೋದಂತ ವೇಟ್ ಮಾಡಿ. ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಕಲರ್ ಕೂಡ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಕಲರ್ ಅಂತ ಅನಿಸ್ತಿದೆ ನನಗೆ. ಆರೆಂಜ್ ಕಲರ್ ಅಲ್ಲಿ ಬಂದಿದೆ. ಇದು ಆಕ್ಚುಲಿ ಕಸ್ಟಮರ್ದು, ನಂದಲ್ಲ. ಸೊ ಹಂಗಾಗಿ ವೇರ್ ಮಾಡಕ್ಕೆ ನನಗೆ ಇಷ್ಟ ಆಗಲ್ಲ. ಕಸ್ಟಮರ್ದು ವೇರ್ ಮಾಡಲ್ಲ, ಕೊಡಲ್ಲ ನಾನು. ಹಾಗೆ ತೋರಿಸ್ತೀನಿ ನಿಮ್ಗೆ. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ನಾನು ಒಂದು ಆರ್ಡರ್ ಮಾಡ್ಕೋಬೇಕು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ವೇರ್ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಬಟ್ಟೆ ಅಂತೂ. ನೋಡಿ ಹೇಗ್ ಕಾಣಿಸ್ತಿದೀನಿ. ವೇರ್ ಮಾಡಿದ್ರೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಇನ್ನ ವೇರ್ ಮಾಡಿದ್ರೆ ಇನ್ನೇಗ್ ಕಾಣಿಸುತ್ತೆ ಅಲ್ಲ. ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ನಂತರ ನೀವೆಲ್ಲ ಈಗ ಆಲ್ರೆಡಿ ನೋಡಿರೋ ಅಂತ ಡ್ರೆಸ್ ಇದು ಕಸ್ಟಮರ್ ಇನ್ನೊಬ್ರು ಕೇಳಿದ್ರು ಅಂತ ಸೇಮ್ ಡ್ರೆಸ್ ತರಿಸಿದ್ದೀನಿ. ಇದ್ರ ಕ್ವಾಲಿಟಿ ನಿಮ್ಗೆ ಗೊತ್ತಿದೆ ಹೇಗಿದೆ ಅಂತ. ತುಂಬಾ ಜನ ಔಟ್ ಆಫ್ ಸ್ಟಾಕ್ ಆದ್ಮೇಲೆ ಆರ್ಡರ್ ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಬಟ್ ನನಗೆ ಮೆಸೇಜು ಮಾಡ್ಬೋದು. ನೀವು ಮೆಸೇಜ್ ಮಾಡಿದ್ರೆ ಖಂಡಿತ ಇನ್ನೊಂದು ಲಿಂಕ್ ಕೊಡ್ತೀನಿ. ಅದು ಔಟ್ ಆಫ್ ಸ್ಟಾಕ್ ಆದ್ರೂ ನಾನು ಕೊಟ್ಟಿರೋ ಲಿಂಕು, ಇನ್ನ ಒಂದು ಲಿಂಕ್ ನಾನು ಕೊಡ್ತೀನಿ. ಪ್ಯಾಂಟು, ವೇಲು ಮತ್ತೆ ಟಾಪ್ 3 ಕೂಡ ಬರುತ್ತೆ. ನೀವು ಆಲ್ರೆಡಿ ನೋಡಿದ್ದೀರ ಹೇಗಿದೆ ಅಂತ. ನಾನು ಹೇಳೋದ್ ಬೇಕಾಗೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ತಗೋಬಾ ಮೊನ್ನೆ ಚಾಕು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಆಲ್ರೆಡಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ಮನೆಗೆ ತಗೊಂಡಿದ್ದೀನಿ. ಆಕ್ಚುಲಿ ಇದು ಕಸ್ಟಮರ್ ಅಂತ ಹೇಳಕ್ಕಾಗಲ್ಲ, ನನ್ನ ಹಸ್ಬೆಂಡೇ ತಗೋಬಾ ಅಂತ ಹೇಳಿದ್ರು. ಕ್ಯೂಟ್ ಆಗಿರುವಂತ ಸಿಂಬಲ್ಗಳು. ಕೆಟ್ಟದನ್ನ ಮಾತನಾಡಬಾರದು, ಕೆಟ್ಟದನ್ನ ಯೋಚನೆ ಮಾಡಬಾರದು. ಆಮೇಲೆ ಪ್ಯಾಕಿಂಗು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಕೆಟ್ಟದನ್ನ ಕೇಳಿಸ್ಕೊಳ್ಬಾರ್ದು ಅನ್ನೋ ಒಂದು ಸಿಂಬಲ್. ಈ ಸಿಂಬಲ್ ನಿಜವಾಗ್ಲೂ ನಮ್ ಲೈಫಿಗೆ ಅಳವಡಿಸ್ಕೋಬೇಕು. ಸಾಧ್ಯವಾದಷ್ಟು ಬೈ ಮಾಡಿ. ತುಂಬಾ ಜನ ಆಲ್ಮೋಸ್ಟ್ ಇವುಗಳು ಹೇಳುವಂತ ನೀತಿ ಪಾಠನಾದ್ರೂ ನೋಡಿ ಎಲ್ಲರೂ ಬದಲಾಗ್ಲಿ. ಕೆಟ್ಟ ದಾರಿಗೆ ಯಾರು ಹೋಗ್ದಲೆ ಒಳ್ಳೆ ದಾರಿಲಿ ನೆಮ್ಮದಿಯಾಗಿ ಖುಷಿಯಾಗಿ ಸಂತೋಷವಾಗಿ ಜೀವನ ಮಾಡ್ಲಿ ಅಂತ ಬಯಸ್ತೀನಿ.
ಯಾರ ಮನಸ್ಸಲ್ಲೂ ಕೆಟ್ಟ ಆಲೋಚನೆಗಳು ಕೆಲವೊಂದು ಟೈಮ್ ಬಂದ್ರೂ ಕೂಡ ಅದನ್ನ ನಾವು ಸಾಧಿಸಬಾರ್ದು, ಅದು ತಪ್ಪು ಅನ್ನೋದು ನಮ್ಮ ಒಳ ಮನಸ್ಸು ಹೇಳ್ತಾ ಇರುತ್ತೆ ಅಲ್ವಾ. ಸೊ ಹಂಗಾಗಿ ನಾವು ಆದಷ್ಟು ತಪ್ಪುಗಳನ್ನ ಮಾಡ್ದಲೆ ಸರಿ ದಾರಿಲಿ ನಡಿಬೇಕು ಅಂತ ನಾನು ಆಸೆ ಪಡ್ತೀನಿ. ಇವೆಲ್ಲ ಸಿಂಬಲ್ಗಳು ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದಾವೆ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಕಸ್ಟಮರ್ದೆ, ನೋಡೋಣ. ಪಕ್ಕ ಕಸ್ಟಮರ್ದೆ ಇದು. ನಾವು ಸ್ವಂತ ಮನೆಗೂ ಕೂಡ ಮಳೆ ಹೊಡಿಯೋದು ಜಾಸ್ತಿ ಮಾಡಬಾರ್ದು, ಬಾಡಿಗೆ ಮನೆ ಆದ್ರೂ ಕೂಡ ಮಳೆ ಹೊಡಿಬಾರ್ದು, ಲೀಸ್ ಮನೆ ಆದ್ರೂ ಅಷ್ಟೇ. ಸೊ ಹಂಗಾಗಿ ಇದೊಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇದು ನಾವು ಸ್ಟಿಕ್ ಮಾಡಿದ್ರೆ ನಾವು ಮಳೆ ಹೊಡೆಯೋ ಅವಶ್ಯಕತೆನೇ ಇಲ್ಲ, ಗೋಡೆ ತೂತ ಆಗುತ್ತೆ ಅನ್ನೋ ಅವಶ್ಯಕತೆ ಇಲ್ಲ. ತುಂಬಾ ಚೆನ್ನಾಗಿದೆ. ಕಾಂಬೋ ಸೆಟ್ ಆರ್ಡರ್ ಮಾಡಿದೆ. ಇದು ಆಕ್ಚುಲಿ ಕಸ್ಟಮರ್ಗೆ ಆರ್ಡರ್ ಮಾಡಿದಿತ್ತು. ಹೇಗಿದೆ ನೋಡಿ, ಚೆನ್ನಾಗಿದೆ. ತುಂಬಾ ಗಟ್ಟಿಯಾಗಿ ಕೂರುತ್ತೆ ಕಣ್ರಿ, ಸೀರಿಯಸ್ಲಿ. ನಾನು ಅಡಿಗೆ ಮನೆ ಹೋಮ್ ಟೂರ್ ಅಲ್ಲಿ ನೀವು ನೋಡಿರ್ಬೋದು. ತುಂಬಾ ಚೆನ್ನಾಗಿ ಕೂರುತ್ತೆ, ಗಟ್ಟಿಯಾಗಿ ಫಿಟ್ ಆಗಿ. ಎಷ್ಟು ಭಾರವಾದದ್ದಾದ್ರೂ ನಾವು ಹಾಕ್ಬೋದು, ಏನೂ ಬಿದ್ದೋಗ ಅಂತದೇನು ಆಗಲ್ಲ. ತುಂಬಾ ಚೆನ್ನಾಗಿದೆ. ಕಾಂಬೋ ಸೆಟ್ 3 ಪೀಸಸ್ ನಾನು ಆರ್ಡರ್ ಮಾಡಿದೀನಿ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. 108 ರೂಪಾಯಿಗೇನೋ 3 ಬಂದಿದೆ, 3 ಸೆಟ್ ಬಂದಿದೆ. ಇದು ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ನಾನು ತುಂಬಾ ಸಲ ತರಿಸಿದೀನಿ, ನನ್ನ ಮನೆಗೆ, ನಮ್ಮ ಅಮ್ಮನ ಮನೆಗೆ, ನಮ್ಮ ಅತ್ತೆ ಮನೆಗೆ, ಮತ್ತೆ ತುಂಬಾ ಜನಕ್ಕೂ ತರಿಸ್ಕೊಟ್ಟಿದೀನಿ. ತುಂಬಾ ಚೆನ್ನಾಗಿದೆ. ಬೈ ಮಾಡ್ಕೊಳ್ಳಿ ಇಂಟ್ರೆಸ್ಟ್ ಇದ್ದವರು. ಸೀರಿಯಸ್ಲಿ ಕೊನೆಗೂ ಬಂದೇ ಬಿಡ್ತು. ಕೊನೆ ಪ್ರಾಡಕ್ಟ್ ಇದನ್ನ ತೋರಿಸೋದು. ಆಲ್ರೆಡಿ ಸ್ವಲ್ಪ ನನ್ನ ಮಗ ಓಪನ್ ಮಾಡಿದ್ದಾನೆ. ಬನ್ನಿ ನೋಡೋಣ. ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಾ ಎಲ್ಲರೂ ಇದೇನ್ ಪ್ರಾಡಕ್ಟ್ ಅಂತ. ನಾವು ಅಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಿರೋದಕ್ಕೂ ನಮ್ಗೆ ಇದು ಏನ್ ಅನ್ಸುತ್ತೆ, ಖುಷಿ ಕೊಡುತ್ತಾ ಅಥವಾ ಹೇಗ್ ಬಂದಿದೆ ಅಂತ ನೋಡೋಣ. ಸೀರಿಯಸ್ಲಿ ಪ್ಯಾಕಿಂಗು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇದು ಅಡಿಗೆ ಹೊತ್ತಿಗೆ ಟೈಮ್ ಹಿಡಿದಿದೆ. ರೋಲ್ ಮಾಡಿ ಕೊಟ್ಟಿದ್ದಾರೆ. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ದೇವ್ರ ಮನೆ ಹತ್ರ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ನಾಳೆ ಸಂಕ್ರಾಂತಿ. ಅವರು ದೇವ್ರ ಮನೆಗೆ ಅಂತಾನೆ ಇದನ್ನ ಆರ್ಡರ್ ಮಾಡಿಸ್ಕೊಂಡಿತ್ತು. ಚೆನ್ನಾಗಿದೆ ಕಣ್ರಿ. ದೇವ್ರ ಮನೆಗೆ ಆರಾಮಾಗೆ ಹಾಕ್ಬಹುದು. ದೇವ್ರಿಗೂ ಖುಷಿ ಆಗುತ್ತೆ ಈ ತರದೊಂದು ಚೆನ್ನಾಗಿರೋಂತ ಒಂದು ಮ್ಯಾಟ್ ಹಾಕಿದ್ರೆ. ಚೆನ್ನಾಗಿದೆ. ದೇವ್ರ ಮನೆಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ಮನೆ ಮುಂದೆಗಡೆನೂ ಹಾಕೋಬಹುದು, ಮನೆಯಲ್ಲೂ ಮ್ಯಾಟ್ ಹಾಕ್ಬಹುದು ಇದನ್ನ. ಬಟ್ ದೇವ್ರ ಮನೆಗೆ ಹಾಕಿದ್ರೆ ಇನ್ನ ಖುಷಿ ಆಗುತ್ತೆ. ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆ ಇಷ್ಟೊತ್ತು ಕುತೂಹಲದಿಂದ ನೋಡ್ತಿದ್ವಿ. ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸಸ್ ಎಲ್ಲ ನಾನು ಆಕ್ಚುಲಿ ಇವತ್ತು ಯಾವ್ದ್ರ ಪ್ರೈಸಸ್ ನಾನು ಹೇಳಿಲ್ಲ. ಸೊ ಎಲ್ಲ ಪ್ರೈಸಸ್ ಕೂಡ ನಾನು ಬರ್ದು ಹಾಕಿರ್ತೀನಿ, ಫೋಟೋ ಹಾಕಿರ್ತೀನಿ, ನೋಡಿ ಬೈ ಮಾಡ್ಕೊಳ್ಳಿ. ಓಕೆನಾ? ಖಂಡಿತ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ತುಂಬಾ ಜನ ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರ, ವಾಟ್ಸಪ್ ಸ್ಟೇಟಸ್ ಎಲ್ಲ ಹಾಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ರ. ಅವರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.